ಸೊ ನಮಸ್ತೆ ರೈತ ಬಾಂಧವರೇ. ಈ ದಿನ ನಾವು ನಮ್ಮ ಚಂದ್ರಶೇಖರ್ ಸಾರ ತೋಟ, ಮಂಡ್ಯ ತಾಲೂಕು, ಈ ಜಾಗದಲ್ಲಿ ರೈತರ ಪಾಠಶಾಲೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಕಬ್ಬು ಬೆಳೆಗಾರರು ಇದನ್ನು ನೋಡಿ ಕಲೀಲಿಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚಂದ್ರಶೇಖರ್ ಸಾರು ಆಯೋಜಿಸಿದ್ದಾರೆ. ಸೊ ಇಲ್ಲಿ ಪಾಠಶಾಲೆ ಅಂತಂದರೆ ಇವ್ರೇನಪ್ಪ ಕಬ್ಬಿನ ತೋಟದಲ್ಲಿ ನಿಂತೇನೋ ಮಾತನಾಡ್ತಾ ಇದ್ದಾರೆ ಅಂತ ಬರ್ತದೆ. ಯಾಕಂದ್ರೆ ನಾವು ಓದಿದ ಪಾಠಶಾಲೆಗಳು ಬೇರೆ ಇದೆ. ಸೊ ಅಲ್ಲಿ ಥಿಯರಿ ಕಲ್ತ್ಕೊಂಡ್ರಿ, ಬಟ್ ಇಲ್ಲಿ ಪ್ರಾಕ್ಟಿಕಲ್ ಸತ್ಯಗಳನ್ನು ಕಣ್ಣಲ್ಲಿ ನೋಡಿದಾಗೆ ನಂಬಿಕೆ ಬರ್ತಕ್ಕಂಥದ್ದು. ಸೊ ಅದಕ್ಕೆ ಈ ತೋಟದ ಸತ್ಯಗಳನ್ನು ಕೆಲವನ್ನು ನಾವು ಪ್ರಾಯೋಗಿಕವಾಗಿ ತೋರಿಸ್ಲಿಕ್ಕೆ ನಾವಿಲ್ಲಿ ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ. ಸೊ ನಾವಿಲ್ಲಿ ಒಬ್ಬ ರೈತ ಏನೆಲ್ಲ ವಿಚಾರಗಳನ್ನು ತಿಳ್ಕೋಬೇಕು. ಯಾಕಂದರೆ ಈಗ ನೀವು BSc ಅಗ್ರಿಕಲ್ಚರ್ ಮಾಡಿ ಕೃಷಿ ಮಾಡೋಕ್ಕಾಗಲ್ಲ, ಅಷ್ಟು ವಿಷಯ ನಮ್ಗೆ ಅವಶ್ಯಕತೆ ಇಲ್ಲ. ಕೆಲವು ಮುಖ್ಯವಾದ ಪಾಯಿಂಟ್ಸ್ ನಮಗೆ ಗೊತ್ತಿದ್ದರೆ ನಾವು ತುಂಬ ಚೆನ್ನಾಗಿ ಕೃಷಿ ಮಾಡ್ಬೋದು, ಹೌದಲ್ವಾ? ಸೊ ಅದರಿಂದ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿರೋದು ಏನಂತಂದರೆ ಮಣ್ಣಿನ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಮಣ್ಣಿನ ಜೀವ ವೈವಿಧ್ಯತೆ, ಸಾಯಲ್ ಬಯೋಡೈವರ್ಸಿಟಿ. ಏನು ಸಾಯಲ್ ಬಯೋಡೈವರ್ಸಿಟಿ ಅಂತಂದರೆ ಮಣ್ಣಲ್ಲಿ ಕೋಟ್ಯಾನುಕೋಟಿ ಉಪಕಾರಿ ಜೀವಿಗಳ ಒಂದು ಬದುಕು ಕಟ್ಕೊಂಡಿದ್ರೆ, ಅವು ಮಣ್ಣಲ್ಲಿದ್ದರೆ ಅಲ್ಲಿಗೆ ಜೀವ ವೈವಿಧ್ಯತೆ ಮಣ್ಣಲ್ಲಿದೆ ಅಂತ ನಾವು ಹೇಳಬಹುದು. ಆದರೆ ಈ ಮಾತು ಜನಕ್ಕೆ ಕೇಳಿಸಿದಾಗ ಏನು ಜೀವಿಗಳು, ಏನಿರಬೇಕು, ಏನು ಬೇಡ, ಹಲವಾರು ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾನಿವತ್ತು ಆ ಜೀವಿಗಳು, ನಾನೆಲ್ಲ ಕಡೆ ಹೇಳ್ತೀನಿ, ನಮ್ಮ ತೋಟದಲ್ಲಿ ಆ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳುಗಳು ನಮ್ಮ ಕಾರ್ಮಿಕರು ಅಂತ ನಾನು ಹೇಳ್ತೀನಿ. ಕಾರ್ಮಿಕರು, ನೀವೆಲ್ಲ ಜನರಲ್ ಆಗಿ ಏನೋ ಯಾರೋ ಒಬ್ಬರನ್ನ ಲೇಬರ್ನ ಇಟ್ಕೊಂಡ್ರೆ ಅವ್ರು ಕಾರ್ಮಿಕರು ಅಂತ ನೀವು ಅಂದ್ಕೊಂಡಿದ್ರಿ. ಇಲ್ಲ, ಈ ಕಾರ್ಮಿಕರು ಬಹಳ ಮುಖ್ಯ. ಆ ಕಾರ್ಮಿಕರ ಕೆಲಸ ಏನು ಅಂತ ನಾನು ಇವತ್ತು ಹೇಳ್ಕೊಟ್ರೆ ನಿಮಗೆ, ನೀವು ಇವತ್ತಿಂದ ಆಚೆ ಒಪ್ತೀರಿ, ಆ ಕಾರ್ಮಿಕರ ಕೈಲಿ ಕೆಲಸ ಮಾಡಿಸ್ಕೊಳ್ತೀವಿ, ಆಯಿತಾ? ಸೊ ಅದಕ್ಕೆ ಒಂದೊಂದಾಗಿ ಆ ಮಣ್ಣಿನ ಜೀವ ವೈವಿಧ್ಯತೆ ಎಲ್ಲಿರುತ್ತೋ ಅಲ್ಲಿ ಬೆಳೆಯ ಜೀವ ವೈವಿಧ್ಯತೆಯನ್ನು ನಾವು ನೋಡಬಹುದು. ಇವಾಗ ಇಲ್ಲಿ ಬೆಳೆ ಚೆನ್ನಾಗಿದೆ ಅಂತೀರಾ, ಇಲ್ಲ ಅಂತೀರಾ? ಹೌದಲ್ವಾ? ಸೊ ಎಲ್ಲಿ ಮಣ್ಣು ಜೀವಂತವಾಗಿ ಆ ವೈವಿಧ್ಯಮಯವಾಗಿರುತ್ತೋ ಬೆಳೆನೂ ವೈವಿಧ್ಯಮಯವಾಗಿರ್ತದೆ. ಆ ಬೆಳೆಯನ್ನು ತಿಂದ ಜನಗಳೂ ಕೂಡ ವೈವಿಧ್ಯತೆಯಿಂದ ಕೂಡಿರ್ತಾರೆ, ಹೌದಲ್ವಾ? ಸೊ ಹಂಗಾಗಿ ಒಂದೊಂದೇ ನಾನು ನಿಮ್ಗೆ ಹೇಳ್ತಾ ಹೊಡ್ತೀನಿ ನೋಡಿ. ಮುಖ್ಯವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು, ಅರ್ಥ ಆಗ್ತಾ ಇದೆ? ಸೂಕ್ಷ್ಮಾಣು ಜೀವಿಗಳು ಅಂದರೆ ಕಣ್ಣಿಗೆ ಕಾಣಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡಬೇಕು, ಆದರೆ ಕಣ್ಣಿಗೆ ಕಾಣದೇ ಇದ್ರೂ ಅವುಗಳ ಕೆಲಸ ಅಪಾರವಾದ ಕೆಲಸ. ಅದೇನು ಕೆಲಸಗಳಂತ ಹೇಳ್ತೀನಿ ಕೇಳಿ. ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಸಸ್ಯಗಳ ಬೆಳವಣಿಗೆ, ಪೋಷಕಾಂಶ ಲಭ್ಯತೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ. ಇವು ನಮಗೆ ಬೇಕಾಗಿರುವೆಲ್ಲ ಮೂರು ವಿಚಾರಗಳು. ಸಸ್ಯಕ್ಕೆ ಪೋಷಕಾಂಶಗಳು ಬೇಕು, ಮಣ್ಣಿನ ರಚನೆ ಮೃದುವಾಗಿರಬೇಕು, ಮೆದುವಾಗಿ ಅದು ಬೇಕು, ರೋಗ ತಡೆಗಟ್ಟುವಂಥ ವಿಚಾರಗಳು ಬೇಕಾಗಿದೆ. ಈ ಮೂರೂ ಕೆಲಸ ಕೂಡ ಈ ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಹೆಂಗೆ ಮಾಡ್ತವೆ ಅಂತ ನೋಡೋಣ. ಪೋಷಕಾಂಶಗಳ ಲಭ್ಯತೆ, ಆ ಶೀಟಲ್ಲಿದೆ ನೋಡ್ಕೊಳ್ಳಿ. ಪೋಷಕಾಂಶಗಳ ಲಭ್ಯತೆ, ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿನ ಪೋಷಕಾಂಶಗಳನ್ನು ಸುಲಭವಾಗಿ ಸಿಗುವಂತೆ ಮಾಡುತ್ತವೆ. ಈಗ ನೋಡಿ, ಈ ಗರಿ ತಗೊಳ್ಳಿ, ಒಣಗಿದ್ದು ತಗೋ. ಇದರಲ್ಲಿ ಏನಿದೆ? ಇದು ಸತ್ತಿದೆ, ಇದು ಸತ್ತಿದೆ, ಇಲ್ಲಿರೋದು ಹೌದಲ್ವಾ? ಸತ್ತ ಮೇಲೆ ಇದು ತ್ಯಾಜ್ಯ. ಈ ತ್ಯಾಜ್ಯ ನೆಕ್ಸ್ಟ್ ಏನಾಗಬೇಕು? ಗೊಬ್ಬರ ಆಗಬೇಕು, ಅಂದರೆ ಕಳಿಬೇಕು. ಕಳಿತು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಇದನ್ನು ವಿಘಟನೆ ಮಾಡಿ
ಇದರಲ್ಲಿರ್ತಕ್ಕಂಥ ಪೋಷಕಾಂಶ ಲಭ್ಯತೆ ಮಾಡಿ ಇದಕ್ಕೆ ಕೊಡಬೇಕು. ಇದಕ್ಕೆ ಸಿಗೋ ರೀತಿ ರೆಡಿ ಮಾಡಿ ಕೊಡಬೇಕಿದ್ದು. ಯಾರು ಮಾಡಿಕೊಡೋರು? ನಾವೇನು ಮಾಡ್ಕೊಡಕ್ಕಾಗತ್ತೆ? ಸೂಕ್ಷ್ಮಾಣುಜೀವಿಗಳು ಇವೇ ಕೆಲಸ ಮಾಡೋದು. ಅರ್ಥ ಆಯ್ತಾ? ಈ ಕೆಲಸ ನಾವು ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಕೋಳಿ ಮೊಟ್ಟೆ ಮೇಲೆ ಕೂತ್ಕೊಂಡು ನಾವು ಕೋಳಿ ಮರಿನ ನಾವು ಮಾಡೋಕ್ಕಾಗಲ್ಲ, ಆಗತ್ತಾ? ಸೊ ಕೋಳಿನೇ ಮಾಡಬೇಕು. ಅದೇ ರೀತಿ ಇದರಲ್ಲಿರ್ತಕ್ಕಂಥ ಪೋಷಕಾಂಶ, ತ್ಯಾಜ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಸೂಕ್ಷ್ಮಾಣುಜೀವಿಗಳು ಅದನ್ನು ವಿಘಟಿಸಿ ಲಭ್ಯತೆ ಈ ಬೆಳೆಗೆ ಸಿಗೋ ಥರ ಮಾಡಿಕೊಡುವಂಥ ಕೆಲಸ ಮಾಡ್ತವೆ. ಆವಾಗ ಹೊರಗಡೆಗೆ ತರುವಂಥ ಪೋಷಕಾಂಶಗಳು ನಮಗೆ ಕಡಿಮೆ ಆಗ್ತದೆ. ಯಾಕಂದರೆ ಇಲ್ಲೇ ತಯಾರಾಗ್ತಾ ಇರುತ್ತೆ. ಸ್ವಲ್ಪ ಸಾಲದೇ ಇದ್ರೆ ತಂದು ಹಾಕ್ಕೊಳ್ಳೋದು, ಇಲ್ಲ ಸರಿ ಹೋದರೆ ಬಿಟ್ಟೇ ಬಿಡೋದು. ಕ್ಲಿಯರ್ ಆಯಿತಾ? ಇದು ಸೂಕ್ಷ್ಮಾಣುಜೀವಿಗಳ ಕೆಲಸ ಒಂದಾಯಿತು. ಎರಡನೇದು ಮಣ್ಣಿನ ರಚನೆ. ಇವು ಮಣ್ಣಿನ ಧೂಳಿನ ಕಣಗಳನ್ನು ಬಂಧಿಸಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಿಸುತ್ತದೆ. ಈಗ ಪೌಡರ್ ಥರ ಇರ್ತದಲ್ವಾ, ಅವುಗಳನ್ನು ಬಂಧಿಸ್ತದೆ. ನೀವು ಮಣ್ಣಲ್ಲಿ ಕೈ ಇಟ್ಟು ನೋಡಿ, ಆಗಲೇ ಇಟ್ಟು ನೋಡ್ತಾ ಇದ್ದೀರಿ, ಮಣ್ಣು ಧೂಳಾಗಲ್ಲ, ಅದೊಂದು ಸ್ವಲ್ಪ ಸಣ್ಣದಾಗಿ ಅಂಟ್ಕೊಂಡು, ಧೂಳಿದ್ರೆ ಏನಾಗುತ್ತೆ, ಗಾಳಿ ಬಂದರೆ ಫಲವತ್ತತೆ. ಯಾಕದು ಅಂಟ್ಕೋಬೇಕಂತಂದರೆ ಈ ತ್ಯಾಜ್ಯಗಳು ಗಾಳಿಗೆ ಹೋಗುವಂಥವು. ಇದು ವಿಘಟನೆ ಕಳಿತಾಗ ಅದು ಪೌಡ್ರ್ ಫಾರಮ್ಗೂ ಬರ್ತದೆ ಒಣಗಿದ್ರೆ. ಅದನ್ನು ಅಂಟಿಸ್ಕೊಂಡ್ರೆ ಫಲವತ್ತತೆ ಮಣ್ಣು ಗಾಳಿಯಲ್ಲಿ ಹೋಗಲ್ಲ, ಪೋಷಕಾಂಶಗಳು ಲಾಸ್ ಆಗಲ್ಲ, ನಮ್ಮ ಬೆಳೆಗೆ ಚೆನ್ನಾಗಿ ಸಿಗ್ತದೆ. ಆ ಕೆಲಸನೂ ಸೂಕ್ಷ್ಮಾಣುಜೀವಿಗಳೇ ಮಾಡ್ತಕ್ಕಂಥದ್ದು. ಮೂರನೇದು ರೋಗ ತಡೆ. ಇದು ಬಹಳ ಇಂಪಾರ್ಟೆಂಟು. ರೋಗ ಅಂದ ತಕ್ಷಣ ನಮ್ಗೆ ಏನು ನೆನಪಾಗ್ತದೆ? ಔಷಧಿ ತರೋದು, ಹೊಡೆಯೋದು. ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಹಾನಿಕಾರಕ ರೋಗಾಣುಗಳ ಬೆಳವಣಿಗೆಯನ್ನು ತಡೆಯುತ್ತವೆ. ಯಾವುದು ನಮ್ಮ ಮೇಲೆ ರೋಗ ಬಂದು ನಮಗೆ ಲಾಸ್ ಮಾಡ್ತದೆ ಅದು ಹಾನಿಕಾರಕ, ಹೌದಲ್ವಾ? ಅದನ್ನೇನು ಮಾಡ್ತದೆ ಈ ಸೂಕ್ಷ್ಮಾಣುಜೀವಿಗಳು, ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಅದನ್ನು ತಡೀತದೆ. ಹೆಂಗೆ ತಡೀತದೆ ಅಂತಂದರೆ, ಮಣ್ಣೆಲ್ಲ ಲೂಸ್ ಮಾಡಿದಾಗ ಗಾಳಿ ಆಡುತ್ತೆ. ಯಾವಾಗ ಗಾಳಿ ಹೋಗುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಅಂದರೆ ರೋಗಾಣುಗಳು ಬೆಳವಣಿಗೆ ಆಗಲ್ಲ, ಸ್ಕಿಡ್ ಆಗುತ್ತೆ. ಅವು ಕೆಲಸ ನಡೆಯಲ್ಲ. ಸೊ ಈ ಮೂರು ಕೆಲಸಗಳನ್ನು ನಮಗೆ ಕಣ್ಣಿಗೆ ಕಾಣದೇ ಇರೋಂಥ ಸೂಕ್ಷ್ಮಾಣುಜೀವಿಗಳಲ್ಲಿ ಕೆಲಸ ಮಾಡ್ತವೆ. ನೀವು ಕೇಳ್ಬೋದು, ಅದು ಹೆಂಗೆ ತೋರಿಸಿ ಸರ್ ಅಂತ. ದೇವ್ರನ್ನ ತೋರಿಸಿ ಅಂತ ಪ್ರಶ್ನೆ ಆಗ್ದಂಗೆ ಆಗ್ಬಿಡ್ತದೆ ಅಲ್ವಾ? ತೋರ್ಸಕ್ಕಾಗಲ್ಲ, ಆದ್ರೆ ನೋಡ್ಬೋದು. ಇಲ್ಲಿ ಅಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಎಲ್ಲಿ ನೋಡ್ಬೋದು? ವಿಜ್ಞಾನಿಗಳು ಅದನ್ನೇ ಕಂಡಿಡಿದು ನೋಡಿದರೆ ಅಲ್ಲಿ ನೋಡ್ಬೋದು. ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಬರಿಗಣ್ಣಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅಲ್ಲಿಗೆ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮುಖ್ಯವೋ ಅಲ್ವಾ? ಮುಖ್ಯ. ಸೊ ಇದನ್ನ ನಾಶ ಮಾಡಿದ್ರೆ ಅವೆಲ್ಲ ನಾಶ ಆಗಿದ್ದು ಈ ಮೂರು ಲಾಭಗಳಿಂದ ನಾವು ನಷ್ಟಪಡ್ತೀವಿ. ಈ ಮೂರು ನಾವೇ ಡ್ಯಾಮೇಜ್ ಮಾಡ್ದಂಗೆ. ಕ್ಲಿಯರಾ? ಓಕೆ.